ಶ್ರೀ ಡಿ.ವಿ. ಸರಾಫ್ ಮಾಡುವ ವಂದನೆಗಳು. ನಾನು ಈ ಮೊದಲು 1ನೇ ಹಾಗೂ 2ನೇ ಭಾಗದಲ್ಲಿ ಸರ್ಕಾರಗಳ ಉಚಿತ ಯೋಜನೆಗಳ ಬಗ್ಗೆ ನ್ಯೂನತೆಗಳನ್ನು ತಿಳಿಪಡಿಸಿದ್ದೆ. ಈಗ 3ನೇ ಭಾಗದಲ್ಲಿ ನಾನು ತಿಳಿಸುವುದೇನೆಂದರೆ, ಇವೇನು ಸರ್ಕಾರಗಳು ಅಥವಾ ಧರ್ಮದತ್ತಿ ಸಂಸ್ಥೆಗಳು ನನಗೆ ಒಂದು ಅರ್ಥವಾಗುತ್ತಿಲ್ಲ. ಯಾಕಂದರೆ ಇವರೆಲ್ಲೂ ಮಾಡುವ ಕೆಲಸವನ್ನು ಧರ್ಮದತ್ತಿ ಸಂಸ್ಥೆಗಳು ಇವೆ. ಇವರು ಮಾಡುವ ಕೆಲಸ ನಮಗೆ ಒಳ್ಳೆಯ ಶಿಕ್ಷಣವನ್ನು ನಾಗರಿಕರಿಗೆ ಕೊಟ್ಟು ಹಾಗೂ ಆರೋಗ್ಯವನ್ನು ಕೊಟ್ಟು ಹಾಗೂ ಉದ್ಯೋಗ ಅವಕಾಶ, ಗುಡಿ ಕೈಗಾರಿಕೆ, ಸಣ್ಣ ಕೈಗಾರಿಕೆ ಮತ್ತು ಇಂಡಸ್ಟ್ರಿಯಲೈಸೇಷನನ್ನು ಬೆಳೆಸಿ ನಮ್ಮ ಕೈಗೆ ಕೆಲಸವನ್ನು ಕೊಟ್ಟು ನಾವು ನಮ್ಮ ಕಾಲ ಮೇಲೆ ನಿಲ್ಲುವಂತೆ ಮಾಡಬೇಕು. ಇದೆಲ್ಲವನ್ನು ನಾವು ಕೂಲಂಕಷವಾಗಿ ವಿಚಾರ ಮಾಡುವಂಥ ಪರಿಸ್ಥಿತಿ ಇದೆ. ಒಂದು ಗಾದೆ ಇದೆ, ಕೈ ಕೆಸರಾದರೆ ಬಾಯಿ ಮೊಸರು ಎಂದು. ಆದ್ದರಿಂದ ನಾವೆಲ್ಲರೂ ಕೆಲಸ ಮಾಡಿ ದುಡಿಯುವ ಹವ್ಯಾಸವನ್ನು ಬೆಳೆಸಿಕೊಳ್ಳೋಣ. ದುಡಿದು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು. ಆದ್ದರಿಂದ ದುಡಿಯದೆ ತಿಂದರೆ ಒಂದು ಗಾದೆ ಇದೆ, ರಸವು ಅಮೃತವಾಗುವುದು, ದುಡಿಯದೆ ತಿಂದರೆ ಅಮೃತವು ವಿಷವಾಗುವುದು ಎಂದು ಇದೆ. ಆದ್ದರಿಂದ ದುಡಿದು ತಿನ್ನುವ ಹವ್ಯಾಸವನ್ನು ಬೆಳೆಸಿಕೊಳ್ಳೋಣ. ಮತ್ತು ಈ ಉಚಿತ ಯೋಜನೆಗಳಿಂದ ನಮಗೂ ಲಾಭವಿಲ್ಲ ಹಾಗೂ ಸರ್ಕಾರಕ್ಕೂ ನಮ್ಮ ದೇಶಕ್ಕೂ ಲಾಭವಿಲ್ಲ. ಆದ್ದರಿಂದ ಇದರ ಬಗ್ಗೆ ನಾಗರಿಕರು ಕೂಲಂಕಷವಾಗಿ ವಿಚಾರ ಮಾಡಬೇಕಾಗಿ ನನ್ನ ವಿನಮ್ರ ವಿನಂತಿ. ಜೈ ಭಾರತ್, ಜೈ ಹಿಂದ್.